ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದರು. ಈಗಾಗಲೇ ಶುಭಾಂಶು ಶುಕ್ಲಾ ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ನಲ್ಲಿದ್ದಾರೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ISS ನಲ್ಲಿದ್ದಾರೆ. ಸೊ ಅಲ್ಲಿಗೆ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ರು, ಶುಭಾಶಯವನ್ನು ಕೋರಿದ್ರು. ನಿನ್ನೆಯಷ್ಟೇ ಬಹಳ ಸೇಫ್ ಆಗಿ ಶುಭಾಂಶು ಶುಕ್ಲಾ ಅವರು ತಲುಪಿದ್ದಾರೆ. ಸುಮಾರು 16 ಬಾರಿ ವಿಶ್ವವನ್ನು, ಇಡೀ ನಮ್ಮ ಭೂಮಿಯನ್ನು ಪರಿಭ್ರಮಣೆ ಮಾಡ್ತಾ ಇದೆ ISS. ಹಾಗಾಗಿ ಅಲ್ಲಿ ಹೇಗಿದ್ದಾರೆ ಶುಭಾಂಶು ಶುಕ್ಲಾ, ಅವರ ಪ್ರತಿನಿತ್ಯದ ಕಾರ್ಯವೈಖರಿ ಹೇಗಿರುತ್ತೆ, ಅವರ ಎಕ್ಸ್ಪೀರಿಯನ್ಸ್ ಹೇಗಿದೆ, ಎಲ್ಲವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರು. ಜೊತೆಗೆ ಭಾರತ ಇನ್ನೇನು ನಾವು ಕೂಡ ಗಗನಯಾನವನ್ನು ಮಾಡುವವರಿದ್ದೇವೆ, ಅದಕ್ಕೆ ಸಹಾಯ ಆಗಲಿ ಅಂಥೇಳಿ ಆ ನಿಟ್ಟಿನಲ್ಲಿ ಶುಭಾಂಶು ಶುಕ್ಲಾ ಅವರು ISSನಲ್ಲಿದ್ದಾರೆ. ಈ ಹಿನ್ನೆಲೆಯಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ಮಾತು ಬಹಳ ಮಹತ್ವದ್ದಾಗಿತ್ತು. ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು ಶುಭಾಂಶು ಶುಕ್ಲಾ ಅವರು. ಯಾಕೆಂದರೆ ಈ ಗಗನಯಾನಕ್ಕೂ ಮುಂಚೆ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಶುಭಾಂಶು ಶುಕ್ಲಾ ಹಾಗೂ ಅವರ ಮನೆಯವರು ಕೂಡ ಮಾತನಾಡಿದರು, ಮೀಟ್ ಆಗಿದ್ದರು. ಆ ಸಂದರ್ಭದಲ್ಲೂ ಚರ್ಚೆ ಆಗಿತ್ತು. ಅದಾದ ನಂತರ ಈಗ ಬಹಳ ಯಶಸ್ವಿಯಾಗಿ ISSನ್ನು ತಲುಪಿದ್ದಾರೆ ಶುಭಾಂಶು ಶುಕ್ಲಾ. ಅಲ್ಲಿ ಸುಮಾರು 7 ವಿವಿಧ ರೀತಿಯ ರಿಸರ್ಚ್ಗಳನ್ನು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಮಾತುಕತೆ ಆಯಿತು. ಮುಂದೆ ಅಂದರೆ ಇನ್ನೊಂದು 2 ವರ್ಷ ಅಥವಾ 3 ವರ್ಷದಲ್ಲಿ ಭಾರತವು ಕೂಡ ಗಗನಯಾನವನ್ನು ಮಾಡುತ್ತೆ. ಆ ಸಂದರ್ಭಕ್ಕೆ ಇದು ಹೇಗೆ ಸಹಕಾರಿಯಾಗತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಯಿತು, ಮಾತನಾಡಿದ್ರು. ಒಂದಷ್ಟು ಫನ್ನಿ ಮೂಮೆಂಟ್ಗಳು ಕೂಡ ಇತ್ತು. ಅಲ್ಲಿ ಹೋದಾಗ ಏನು ತಗೊಂಡು ಹೋದ್ರಿ ಅಂತ ಕೇಳಿದ್ರು, ಗಾಜರ್ ಕಿ ಹಲ್ವಾ ಅಂತ ಹೇಳಿದ್ರು, ನಾನು ಕ್ಯಾರೆಟ್ ಹಲ್ವಾ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿದ್ರು, ಎಲ್ರಿಗೂ ತಿನ್ನಿಸಿದ್ದೀನಿ ಅಂತ ಹೇಳಿದ್ರು. ಈಗ ಅಲ್ಲಿಂದ ಭೂಮಿ ಹೇಗೆ ಕಾಣಿಸುತ್ತೆ ಅಂತ ಕೇಳಿದಾಗ ಒಂದು ರೀತಿ ವಿಶ್ವವೇ ಒಂದು, ಅಲ್ಲಿ ಸೀಮೆ ಇಲ್ಲ, ಅಲ್ಲಿ ಎಲ್ಲೇ ಇಲ್ಲ, ಯಾರ ಗಡಿಗಳು ಕೂಡ ಕಾಣಿಸೋದಿಲ್ಲ, ಒಂದು ಭೂಮಿ ಅನ್ನೋ ಥರ ಕಾಣಿಸುತ್ತೆ. ನಾವೇ ಗಡಿ ಗಡಿ ಅಂತ ಹೇಳಿಕೊಂಡಿದ್ದೀವಿ, ಜಗಳ ಆಡ್ತೀವಿ. ಅದನ್ನು ಹೊರತುಪಡಿಸಿದ್ರೆ ವಿಶ್ವದಿಂದ ಹೊರಕ್ಕೆ ಹೋದಾಗ, ಅಂದರೆ ಭೂಮಿಯಿಂದ ಹೊರಗಡೆ ಹೋದಾಗ ಅದ್ಯಾವುದೂ ಅರಿವಿಗೆ ಬರುವುದಿಲ್ಲ. ಒಂದು ಗೋಳ, ಒಂದು ಭೂಮಿ, ಒಂದು ಜಗತ್ತಷ್ಟೇ. ಚಂದ್ರಮೋಹನ್ ಇದ್ರ ಬಗ್ಗೆ ಡೀಟೇಲ್ಸನ್ನು ಕೊಡೋದು ಹೋಗ್ತಾರೆ. ಚಂದ್ರಮೋಹನ್, ಪ್ರಧಾನಿ ನರೇಂದ್ರ ಮೋದಿಯವರು ಬಹಳ ಇಂಟ್ರೆಸ್ಟಿಂಗ್ ಆದಂಥ ಕಾನ್ವರ್ಸೇಷನ್ ಆಗಿತ್ತು ಶುಭಾಂಶು ಶುಕ್ಲಾ ಅವ್ರ ಜೊತೆಗೆ. ಏನೆಲ್ಲ ಮಾತಾಡಿದ್ರು ಅಂತ. ವಸುದೇವ್, ಇವತ್ತು ನಿರೀಕ್ಷೆಯಂತೆಯೇ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿರುವ ಭಾರತದ ಶುಭಾಂಶು ಶುಕ್ಲಾ ಅವರೊಂದಿಗೆ ಸುದೀರ್ಘ 19 ನಿಮಿಷಗಳ ಕಾಲ ಮಾತುಕತೆಯನ್ನು ನಡೆಸಿದ್ರು. ಮುಖ್ಯವಾಗಿ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಯಾವ ರೀತಿಯಾದಂತಹ ಅನುಭವವನ್ನ ಶುಭಾಂಶು ಶುಕ್ಲಾ ಅವರು ಪಡ್ಕೊಂಡಿದ್ದಾರೆ, ಹೇಗೆ ಅನ್ನೋದ್ರ ಬಗ್ಗೆ ಮಾತುಕತೆ ನಡೆಸಿದ್ರು. ಮತ್ತೆ ಅವರಿಗೆ ಅಭಿನಂದನೆಗಳನ್ನ ಪ್ರಧಾನಿ ಮೋದಿ ಅವರು ಸಲ್ಲಿಸಿದ್ರು. ಜೊತೆಗೆ ಅಲ್ಲಿ ಯಾವ್ಯಾವ ಪ್ರಯೋಗಗಳನ್ನ ಮಾಡ್ತಾ ಇದ್ದೀರಾ, ನಿಮ್ಮ ಪ್ರಯೋಗಗಳಿಂದ ಭಾರತಕ್ಕೆ ಯಾವ್ಯಾವ ರೀತಿಯಾದಂತಹ ಅನುಕೂಲಗಳಾಗ್ತವೆ, ಹೇಗೆ ನಿಮ್ಗೆ ಅಲ್ಲಿ ಒಂದು ಭಾರತದ ಒಬ್ಬ ಗಗನಯಾನಿಯಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿರುವಂತಹ ಅನುಭವ ಹೇಗಿದೆ, ಜೊತೆಗೆ ಭಾರತವು ಕೂಡ ಚಂದ್ರ ಲೋಕಕ್ಕೆ ಹೋಗುವಂತ ಪ್ಲಾನ್ ಹಾಕೊಂಡಿದೆ ಮತ್ತು ಬಾಹ್ಯಾಕಾಶದಲ್ಲಿ ತನ್ನದೇ ಆದಂತಹ ಹೊಸ ನಿಲ್ದಾಣವನ್ನ ನಿರ್ಮಾಣ ಮಾಡುವಂತ ಗುರಿಯನ್ನು ಹಾಕೊಂಡಿದೆ. ಇವೆಲ್ಲವೂ ಕೂಡ ನಿಮ್ಮ ಅನುಭವ ಕೂಡ ಮುಂದೆ ಸಹಾಯಕ ಆಗುತ್ತೆ, ನೆರವಿಗೆ ಬರುತ್ತೆ ಭಾರತಕ್ಕೆ. ಇವೆಲ್ಲವೂ ಕೂಡ ಹೇಗೆ ಅಧ್ಯಯನವನ್ನ ಮಾಡ್ತಾ ಇದ್ದೀರಾ, ಹೇಗೆ ಮತ್ತೆ ನೀವು ಅಲ್ಲಿ ಯಾವ್ಯಾವ ಪ್ರಯೋಗಗಳನ್ನ ನಡೆಸ್ತಾ ಇದ್ದೀರಾ, ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ಶುಭಾಂಶು ಶುಕ್ಲಾ ಅವರೊಂದಿಗೆ ಮಾತುಕತೆಯನ್ನ ನಡೆಸಿದ್ರು. ಜೊತೆಗೆ ಈಗ ಭಾರತದಿಂದ ತೆಗೆದುಕೊಂಡು ಹೋಗಿರ್ತಕ್ಕಂಥ ಬೇರೆ ಬೇರೆ ಆಹಾರಗಳ ಬಗ್ಗೆನೂ ಕೂಡ ಮೋದಿ ಶುಭಾಂಶು ಶುಕ್ಲಾ ಅವರನ್ನ ಮಾತನಾಡಿದ್ರು. ನಿಮ್ಮ ಜೊತೆ ಇರುವಂತಹ ಸಹ ಗಗನಯಾನಿಗಳಿಗೂ ಕೂಡ ಅವುಗಳನ್ನ ಕೊಟ್ಟರು. ಅವರು ಕೂಡ ಅದರ ಸವಿಯನ್ನ ಸವಿದ್ರ ಹೇಗೆ ಅನ್ನೋದ್ರ ಬಗ್ಗೆನೂ ಕೂಡ ಶುಭಾಂಶು ಶುಕ್ಲಾ ಅವ್ರನ್ನ ಮೋದಿ ಅವರು ಪ್ರಶ್ನಿಸಿ ಮಾತುಕತೆಯನ್ನ ಕೂಡ ನಡೆಸಿದ್ರು. ಭಾರತ ನಿಮ್ಮ ಬಗ್ಗೆ ಬಹಳ ಹೆಮ್ಮೆಯನ್ನ ಪಡುತ್ತೆ ಮತ್ತು ಬಹಳ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು, ನೀವೆಲ್ಲರೂ ಕೂಡ ಸುರಕ್ಷಿತವಾಗಿ ವಾಪಸ್ ಬರೋದನ್ನ ನಾವೆಲ್ಲರೂ ಕೂಡ ಎದುರು ನೋಡ್ತಾ ಇದೀವಿ ಅನ್ನೋ ಒಂದು ಮಾತನ್ನು ಕೂಡ ಮೋದಿ ಅವರು ಹೇಳಿದ್ರು. ಮುಖ್ಯವಾಗಿ ಬಾಹ್ಯಾಕಾಶದಿಂದ ಭೂಮಿ ಹೇಗೆ ಕಾಣ್ತಾ ಇದೆ, ಭಾರತ ಹೇಗೆ ಕಾಣ್ತಿದೆ ಅನ್ನೋ ಒಂದು ಪ್ರಶ್ನೆಗಳನ್ನು ಕೂಡ ಶುಭಾಂಶು ಶುಕ್ಲಾ ಅವರಿಗೆ ಮೋದಿ ಅವರು ಕೇಳಿದ್ರು. ಈಗ ಅದಕ್ಕೆ ಶುಭಾಂಶು ಶುಕ್ಲಾ ಅವರು ಕೂಡ ನಾವು ಭೂಪಟದಲ್ಲಿ ನೋಡೋದಕ್ಕಿಂತ ಭಾರತ ಇನ್ನೂ ವಿಶಿಷ್ಟವಾಗಿ ಕಾಣ್ತಾ ಇದೆ, ದೊಡ್ಡದಾಗಿ ಕಾಣುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು. ಭೂಮಿಯ ಪದರದಿಂದ ಹೊರಗಡೆ ಹೋದ ಬಳಿಕ ಬಾಹ್ಯಾಕಾಶದಿಂದ ಭೂಮಿಯನ್ನು ನೋಡ್ತಕ್ಕಂತ ಅನುಭವ ಹೇಗಿತ್ತು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮೋದಿ ಅವರು ಶುಭಾಂಶು ಶುಕ್ಲಾ ಅವರಿಗೆ ಕೇಳಿದ್ರು. ಹೀಗೆ ಮೋದಿ ಅವರು ಬೇರೆ ಬೇರೆ ವಿಷಯಗಳ ಬಗ್ಗೆ ಶುಭಾಂಶು ಶುಕ್ಲಾ ಅವರ ಜೊತೆಗೆ ಬಹಳ ಖುಷಿ ಸಂತಸದಿಂದ ಮಾತುಕತೆಯನ್ನು ನಡೆಸಿದ್ರು. ಈಗ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಈಗ ಭಾರತದ ಧ್ವಜವನ್ನು ಕೂಡ ಹಾರಾಡ್ತಾ ಇದೆ. ಅದ್ರ ಬಗ್ಗೆನೂ ಕೂಡ ಮೋದಿ ಮತ್ತು ಶುಭಾಂಶು ಶುಕ್ಲಾ ಇಬ್ಬರು ಕೂಡ ಮಾತುಕತೆ ನಡೆಸಿದ್ರು. ಈ ಮೊದಲು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಭಾರತದ ತ್ರಿವರ್ಣ ಧ್ವಜ ಇರಲಿಲ್ಲ. ಈಗ ನಾವು ಇಲ್ಲಿಗೆ ಬಂದ ಬಳಿಕ ಭಾರತದ ತ್ರಿವರ್ಣ ಧ್ವಜವನ್ನ ಹಾಕಿದ್ದೇನೆ. ನನ್ನ ಹಿಂಭಾಗದಲ್ಲಿ ತಾವು ಭಾರತದ ತ್ರಿವರ್ಣ ಧ್ವಜವನ್ನ ನೋಡಬಹುದು. ಇದೊಂದು ಭಾವುಕ ಕ್ಷಣ ಅನ್ನುವ ಒಂದು ಮಾತನ್ನು ಕೂಡ ಶುಭಾಂಶು ಶುಕ್ಲಾ ಅವರು ಪ್ರಧಾನಿ ಮೋದಿ ಅವರಿಗೆ ತಿಳಿಸಿದ್ರು. ಈ ಹಿಂದೆ ಭಾರತದಿಂದ
ಬಾಹ್ಯಾಕಾಶಕ್ಕೆ ಹೋಗಿದ್ದಂತವ್ರು ಅಂತಂದ್ರೆ 1984ರಲ್ಲಿ ರಾಕೇಶ್ ಶರ್ಮಾ ಅವರು ವಿಂಗ್ ಕಮಾಂಡರ್ ಆಗಿದ್ದಂತ ರಾಕೇಶ್ ಶರ್ಮಾ ಅವರು ಕೂಡ ಇಂದಿರಾ ಗಾಂಧಿ ಪ್ರಧಾನಿ ಆಗಿದ್ದ ಕಾಲದಲ್ಲಿ ಬಾಹ್ಯಾಕಾಶಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲೂ ಕೂಡ ಇಂದಿರಾ ಗಾಂಧಿ ಮತ್ತು ರಾಕೇಶ್ ಶರ್ಮಾ ಅವರು ಕೂಡ ಮಾತುಕತೆ ನಡೆಸಿದ್ರು. ಭೂಮಿಯಿಂದ ಇಂದಿರಾ ಗಾಂಧಿ ಅವರು ಮತ್ತು ಬಾಹ್ಯಾಕಾಶದಿಂದ ನೇರವಾಗಿ ರಾಕೇಶ್ ಶರ್ಮಾ ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ರು. ಆಗ ಇಂದಿರಾ ಗಾಂಧಿ ಅವರು ಕೂಡ ಬಾಹ್ಯಾಕಾಶದಿಂದ ಭಾರತ ಹೇಗೆ ಕಾಣ್ತಾ ಇದೆ ಅನ್ನೋ ಒಂದು ಪ್ರಶ್ನೆಯನ್ನ ರಾಕೇಶ್ ಶರ್ಮಾ ಅವರಿಗೆ ಕೇಳಿದ್ರು. ಅದಕ್ಕೆ ರಾಕೇಶ್ ಶರ್ಮಾ ಅವರು ಸಾರೆ ಜಹಾನ್ ಸೆ ಅಚ್ಚಾ ಅನ್ನೋ ಒಂದು ಪ್ರತಿಕ್ರಿಯೆನ ಬಾಹ್ಯಾಕಾಶದಿಂದ ಕೊಟ್ಟಿದ್ರು. ಈಗ ಅದೇ ರೀತಿಯಾದಂತಹ ಒಂದು ಮಾತುಕತೆ ಮರುಕಳಿಸಿದಂತಹ ಸನ್ನಿವೇಶ ಕೂಡ ಇವತ್ತು ನಿರ್ಮಾಣ ಆಗಿತ್ತು. ಭಾರತದ ಪ್ರಧಾನಮಂತ್ರಿಯೊಬ್ಬರು ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋದಂತಹ ಭಾರತದ ಗಗನಯಾನದೊಂದಿಗೆ ನೇರವಾಗಿ ಮಾತುಕತೆಯನ್ನ ನಡೆಸಿದಂತಹ ಒಂದು ಸನ್ನಿವೇಶ ಇವತ್ತು ಭಾರತೀಯರೆಲ್ಲರಿಗೂ ಕೂಡ ಇದು ಒಂದು ಹೆಮ್ಮೆಯ ಕ್ಷಣ, ಸಂತಸದ ಕ್ಷಣ. ವಾಸುದೇವ್. ಓಕೆ, ಥ್ಯಾಂಕ್ ಯು ಚಂದ್ರಮೋಹನ್. ಸೊ ಭಾಳ ಇಂಟ್ರೆಸ್ಟಿಂಗ್ ಆದಂಥ ಕಾನ್ವರ್ಸೇಷನ್ ಆಗಿತ್ತು. ಈ ಹಿಂದೆಯೂ ಕೂಡ ರಾಕೇಶ್ ಶರ್ಮಾ ನಮ್ಮ ಮೊದಲ ಭಾರತೀಯ ಗಗನಯಾತ್ರಿ, ಅವರ ಜೊತೆಗೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ಕೂಡ ಆ ಸಂದರ್ಭದಲ್ಲಿ ಮಾತನಾಡಿದರು. ಆಗಲೂ ಅವರು ಭಾರತ ಹೇಗೆ ಕಾಣಿಸುತ್ತೆ ಅಂತರಿಕ್ಷದಿಂದ ಅಂತ ಕೇಳಿದರು. ಸಾರೇ ಜಹಾನ್ ಸೆ ಅಚ್ಚಾ ಅಂತ ಹೇಳಿದರು. ಇಡೀ ಪ್ರಪಂಚದಲ್ಲಿ ಭಾರತ ಅದ್ಭುತ ಅಂತ ಹೇಳಿದರು. ಈಗಲೂ ಕೂಡ ಶುಭಾಂಶು ಶುಕ್ಲಾ ಅದೇ ಮಾತನ್ನು ಹೇಳಿದ್ದಾರೆ. ಭಾರತ ಒಂದು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ದಾರೆ. ಸುಮಾರು 28,000 ಕಿಲೋಮೀಟರ್ ವೇಗದಲ್ಲಿ ಈ ISS ಸುತ್ತುತ್ತಾ ಇರುತ್ತೆ, ಪರಿಭ್ರಮಣೆ ಮಾಡ್ತಾ ಇರುತ್ತೆ. ಇಡೀ ದಿನ ಅಂದರೆ 24 ಗಂಟೆಯಲ್ಲಿ 16 ಬಾರಿ ಇಡೀ ವಿಶ್ವವನ್ನು ಸುತ್ತುತ್ತೆ. ನೀವೀಗ ಎಲ್ಲಿದ್ದೀರಾ ಅಂತ ಕೇಳಿದ್ರೆ ಕಿಟಕಿಲಿ ಆಗ ನೋಡಿದೆ ನಾನು, ಮಲಯ ಆ ದ್ವೀಪದ ಹತ್ರ ಹೋಗ್ತಾ ಇದ್ದೀವಿ ನಾವು ಅಂತ ಹೇಳ್ತಾ ಇದ್ರು. ಭಾಳ ಇಂಟ್ರೆಸ್ಟಿಂಗ್ ಆದಂಥ ಕಾನ್ವರ್ಸೇಷನ್ ಆಗಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.